ನಾವು ಈ IronFly ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 14,600 ಇದೆ, ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 373 ರೂಪಾಯಿ ಇದೆ. ಬೇಸಿಕಲಿ ನಾವು ಏನು ಮಾಡಿದ್ದೀವಿ ಅಂದರೆ ಆಲ್ಮೋಸ್ಟ್ ಇದನ್ನು ಝೀರೋ ಲಾಸ್ ಸ್ಟ್ರಾಟಜಿ ಮಾಡಿದ್ದೀವಿ. ನಾವು ಈ ವಿಡಿಯೋದಲ್ಲಿ IronFlyನ ಕ್ರಿಯೇಟ್ ಮಾಡೋದು ಹೇಗೆ, IronFlyನ ರೇಂಜ್ ಬೌಂಡ್ ಮಾರ್ಕೆಟಲ್ಲಿ ಹಾಗೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ, IronFlyನ ಝೀರೋ ಲಾಸ್ ಸ್ಟ್ರಾಟಜಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಾವೊಂದು ಲೈವ್ ಎಕ್ಸಾಂಪಲ್ನೇ ನೋಡೋಣ. ನೋಡಿ, ನಾವಿಲ್ಲಿ ನಿಫ್ಟಿನಲ್ಲಿ ಐರನ್ಫ್ಲೈನ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ 2 ಟ್ರೇಡ್ ಇದೆ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು. ಇದು ಬ್ಯಾಂಕ್ ನಿಫ್ಟಿದು ಬಿಟ್ಬಿಡಿ, ಇದು ರೇಷಿಯೋ ಸ್ಪ್ರೆಡ್ ರನ್ ಆಗ್ತಾ ಇದೆ. ನೋಡಿ, ನಿಫ್ಟಿನಲ್ಲಿ ನಾನು ಐರನ್ಫ್ಲೈ ಕ್ರಿಯೇಟ್ ಮಾಡಿದೆ. ಐರನ್ಫ್ಲೈ ಬಂದುಬಿಟ್ಟು 3 ಥರ ಕ್ರಿಯೇಟ್ ಮಾಡ್ಬೋದು. ಡೆಲ್ಟಾ ಪಾಸಿಟಿವ್ನು ಕ್ರಿಯೇಟ್ ಮಾಡ್ಬೋದು, ಡೆಲ್ಟಾ ನೆಗೆಟಿವ್ನು ಕ್ರಿಯೇಟ್ ಮಾಡ್ಬೋದು, ಡೆಲ್ಟಾ ನ್ಯೂಟ್ರಲ್ಲು ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಡೆಲ್ಟಾ ಪಾಸಿಟಿವ್ ಐರನ್ಫ್ಲೈನ ಕ್ರಿಯೇಟ್ ಮಾಡಿದ್ದೆ. ಸೊ ನಾನು ಯಾವಾಗ ಕ್ರಿಯೇಟ್ ಮಾಡಿದ್ದೆ, ಏನು ಕ್ರಿಯೇಟ್ ಮಾಡಿದ್ದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟ್ ನಿಮ್ಗೆ ಚಾರ್ಟಲ್ಲಿ ತೋರಿಸ್ತೀನಿ, ಆಮೇಲೆ ನಾನು ಏನೇನು ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತ ನಿಮಗೆ ತಿಳಿಸ್ತೀನಿ. ನಾನು ಈ ಐರನ್ಫ್ಲೈ ಬಂದುಬಿಟ್ಟು ಮಂಡೇ ಕ್ರಿಯೇಟ್ ಮಾಡಿದೆ. ಮಂಡೇ ಆಲ್ಮೋಸ್ಟ್ ಮಾರ್ಕೆಟ್ ಇಲ್ಲಿತ್ತು, ಅಂದರೆ 21,800 ಇದೆಯಲ್ಲ, ಇದನ್ನು ಬ್ರೇಕ್ ಆಗಿತ್ತು ಮಾರ್ಕೆಟ್. ಸೊ ಇದು ಬ್ರೇಕ್ ಆದಾಗ ಏನಾಗಿತ್ತು ಅಂದರೆ IV ಸ್ಪೈಕ್ ತುಂಬ ಆಗಿತ್ತು. ನೋಡಿ, ಈ ಸಡನ್ ಫಾಲ್ ಇದೆಯಲ್ಲ, ಇದರಲ್ಲಿ IV ಸ್ಪೈಕು ತುಂಬ ಜಾಸ್ತಿ ಆಯಿತು. ಹಾಗಾಗಿ ಐರನ್ಫ್ಲೈನಲ್ಲಿ ನನಗೆ ಒಳ್ಳೆ ಎಂಟ್ರಿ ಸಿಕ್ತು. ನಾನೇನು ಮಾಡಿದ್ದೆ ಅಂದರೆ ಐರನ್ಫ್ಲೈ ಬಂದುಬಿಟ್ಟು 21,900 ಸ್ಟ್ರೈಕಲ್ಲಿ ಮಾಡಿದ್ದೆ. ಅಂದರೆ ನಾನು ಇನ್ ದ ಮನಿ ಐರನ್ಫ್ಲೈ ಮಾಡಿದ್ದೆ. ಪುಟ್ ಇದೆಯಲ್ಲ, ಪುಟ್ ಬಂದುಬಿಟ್ಟು ಇನ್ ದ ಮನಿ ಇತ್ತು, ಕಾಲ್ ಬಂದುಬಿಟ್ಟು ಔಟ್ ಆಫ್ ದ ಮನಿ ಇತ್ತು. ಓಕೆ, ಸೊ ನಾನು ಬೇಸಿಕಲಿ ಇನ್ ದ ಮನಿ ಐರನ್ಫ್ಲೈ ಮಾಡಿದ್ದೆ. ನೋಡಿ, ನಾನು ಈ ಐರನ್ಫ್ಲೈ ಕ್ರಿಯೇಟ್ ಮಾಡಿದ್ನಲ್ಲ, ಆವಾಗ ನಾನು ಅಸಂಪ್ಷನ್ ಏನಿದ್ರು ಮಾರ್ಕೆಟ್ ರೇಂಜ್ ಬೌಂಡ್ ಟು ಸ್ಲೈಟ್ಲಿ ಬುಲ್ಲಿಶ್ ಇರ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋದ್ರೂ ಅಡ್ಜಸ್ಟ್ಮೆಂಟ್ ಮಾಡೋದಿದೆಯಲ್ಲ ತುಂಬ ಈಸಿ ಇತ್ತು. ಏನಕ್ಕೆ ಅಂದರೆ ಪ್ರೀಮಿಯಮ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಈಗ ನಾವು ಯಾವ ಐರನ್ಫ್ಲೈ ತೊಗೊಂಡ್ವಿ, ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅಂತ ನೋಡೋಣ. ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ 21,900 ಕಾಲು ಮತ್ತು 21,900 ಪುಟ್ ಇದನ್ನು ಸೆಲ್ ಮಾಡಿದ್ದೀವಿ. ಇದು ಸೆಲ್ ಮಾಡಿರೋದು 3 ಲಾಟ್ ಸೆಲ್ ಮಾಡಿದ್ದೀವಿ. ಹಾಗೆ ಇದಕ್ಕೆ ಎಡ್ಜಸ್ ಬೈ ಮಾಡಬೇಕಲ್ಲ, ಆ ಎಡ್ಜಸ್ ಬಂದುಬಿಟ್ಟು 21,950 ಪುಟ್ಟು ಹಾಗೆ 22,050 ಕಾಲ್ನ ಬೈ ಮಾಡಿದ್ವಿ. ಬೇಸಿಕಲಿ ನಾವು ಏನು ಮಾಡಿದ್ವಿ ಅಂದರೆ ಸೆಲ್ ಮಾಡಿದ್ದೀವಲ್ಲ, ಅದರಿಂದ 150 ಪಾಯಿಂಟ್ ದೂರ ಹೋಗ್ಬಿಟ್ಟು ಎಡ್ಜಸ್ನ ಬೈ ಮಾಡಿದ್ವಿ. ನೀವು ಇಲ್ಲೊಂದು ನೋಟಿಸ್ ಮಾಡ್ಬೋದು, 21,900 ಪುಟ್ಟಿದೆ ನೋಡಿ, 248 ರೂಪಾಯಿದು ಸೆಲ್ ಮಾಡಿದ್ದೀನಿ. ಹಾಗೆ 21,900 ಕಾಲ್ ಇದೆಯಲ್ಲ, ಇದು 76 ರೂಪಾಯಿ ಸೆಲ್ ಮಾಡಿದ್ದೀನಿ. ಬೇಸಿಕಲಿ ಪುಟ್ಟು ಜಾಸ್ತಿ ವ್ಯಾಲ್ಯೂ ಸೆಲ್ ಮಾಡಿದ್ದೀನಿ. ಅಂದರೆ ಏನಿದು ಪಾಸಿಟಿವ್ ಐರನ್ಫ್ಲೈ, ಅಂದರೆ ಪಾಸಿಟಿವ್ ಡೆಲ್ಟಾ ಐರನ್ಫ್ಲೈನ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೋಡಿ, ನಾವು ಐರನ್ಫ್ಲೈ ಕ್ರಿಯೇಟ್ ಮಾಡಿದ್ಮೇಲೆ ಮಾರ್ಕೆಟ್ ಬಂದುಬಿಟ್ಟು ಅಪ್ಸೈಡ್ ಇದೆಯಲ್ಲ, 2 ಸತಿ ಬ್ರೇಕ್ ಇವನ್ ಪಾಯಿಂಟಿಂದ ಹೊರಗಡೆ ಹೋಯಿತು. ಆದರೆ ನಾನು ಇಮಿಡಿಯೇಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಲ್ಲ. ಏನಕ್ಕೆ ಅಂದರೆ ನಮಗೆ ಟೈಮ್ ಇತ್ತು, ಪ್ರೀಮಿಯಮು ಚೆನ್ನಾಗಿತ್ತು. ಹಾಗಾಗಿ ಈ ಬ್ರೇಕ್ಔಟ್ ಆಗಿದೆಯಲ್ಲ, ಅದು ಸಸ್ಟೈನ್ ಆಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾಯಿತು. ಮಾರ್ಕೆಟು ಸಸ್ಟೈನ್ ಆಗಲಿಲ್ಲ, ಮಾರ್ಕೆಟು ಕೆಳಗಡೆ ಬಂತು. ಸೊ ಈಗ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಏನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂದರೆ, ಇವತ್ತು ಬುಧವಾರ, ನಾಳೆ ಇದು ಎಕ್ಸ್ಪೈರ್ ಆಗ್ಬಿಡುತ್ತೆ. ಓಕೆ, ನಾಳೆ ಏನಾದ್ರು ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯಿತು ಅಂದರೆ ನನಗೆ ಇದರಲ್ಲಿ ಲಾಸ್ ಆಗೋ ಚಾನ್ಸ್ ಇರುತ್ತೆ. ನಾಳೆ ಅಡ್ಜಸ್ಟ್ಮೆಂಟ್ ಮಾಡೋದು ಕಷ್ಟ. ಏನಕ್ಕೆ ಅಂದರೆ ಎಕ್ಸ್ಪೈರಿ ಡೇ ದಿನ ಪ್ರೀಮಿಯಮ್ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಈ ಐರನ್ಫ್ಲೈ ಇದೆಯಲ್ಲ, ಇದನ್ನು ಝೀರೋ ಲಾಸ್ ಮಾಡಿದ್ದೀನಿ. ನಾಳೆ ಎಷ್ಟೇ ಗ್ಯಾಪ್ ಅಪ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ನನಗೆ ಏನೇನು ಲಾಸ್ ಆಗಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ 200 ಪಾಯಿಂಟ್ ರೇಂಜಲ್ಲಿ, ಅಂದರೆ 21,800ರಿಂದ 22,000 ಎಲ್ಲೇ ಎಕ್ಸ್ಪೈರ್ ಆದ್ರೂ ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ನಾವೀಗ ಇದ್ರದ್ದು ಪೇ ಆಫ್ ಡಯಾಗ್ರಾಮ್ನ ನೋಡೋಣ. ನೋಡಿ, ಇದ್ರದ್ದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ, ಇಲ್ಲಿ ನೋಡ್ಬೋದು 14,627 ರೂಪಾಯಿ ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, 373 ರೂಪಾಯಿ ಇದೆ. ಓಕೆ, ಮಾರ್ಕೆಟ್ ಯಾವ ಕಡೆನೇ ಹೋಗ್ಬಿಡಲಿ, ಏನೇ ಆಗಲಿ ನನಗೆ 373 ರೂಪಾಯಿಗಿಂತ ಲಾಸ್ ಆಗಲ್ಲ. ಆದರೆ ಪ್ರಾಫಿಟ್ ಆದರೆ ನನಗೆ ಆಲ್ಮೋಸ್ಟ್ 15,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಬೇಸಿಕಲಿ ನಾವು ಈ ಅಡ್ಜಸ್ಟ್ಮೆಂಟಲ್ಲಿ ಏನು ಮಾಡಿದ್ದೀವಿ ಅಂದರೆ ವಿಂಗ್ಸ್ನ ಕ್ಲೋಸ್ ಮಾಡಿದ್ದೀವಿ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಹ್ಯೂಜ್ ಮಾರ್ಕೆಟ್ ಅಪ್ ಮೂವ್ ಅಥವಾ ಡೌನ್ ಮೂವ್ ಕೊಟ್ಟಿದ್ರೆ ಇದನ್ನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು, ಆವಾಗ ಝೀರೋ ಲಾಸ್ ಅಡ್ಜಸ್ಟ್ಮೆಂಟ್ ಪಾಸಿಬಲ್ ಇತ್ತಾ, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ, ನೋಡಿ, ನಾವು ಮಂಡೇ ಕ್ರಿಯೇಟ್ ಮಾಡಿದ್ವಲ್ಲ, ಇದು ಬಂದುಬಿಟ್ಟು ನಮ್ಮ ಇನಿಷಿಯಲ್ ಟ್ರೇಡ್. ಇಲ್ಲಿ ನೋಡ್ಬೋದು ನನಗೆ 19,000 ಪ್ರಾಫಿಟ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 3,500 ಆಯಿತು ನಾನು ಮಂಡೇ ಕ್ರಿಯೇಟ್ ಮಾಡಿದಾಗ. ಇದನ್ನು ನಾವೇನು ಮಾಡಿದ್ವಿ ಅಂದರೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಇವತ್ತು. ಇದು ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ಏನಾಗಿದೆ ನೋಡಿ, ಈಗ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 15,000 ಇದೆ, 14,600 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 300 ಚಿಲ್ಲರೆ ಇದೆ. ಓಕೆ, ಸೊ ಬೇಸಿಕಲಿ ನಾವು ವಿಂಗ್ನ ಕ್ಲೋಸ್ ಮಾಡಿದ್ದೀವಿ. ಇದು ಏನಾಯಿತು, ರೇಂಜ್ ಬೌಂಡ್ ಮಾರ್ಕೆಟ್ ಅಡ್ಜಸ್ಟ್ಮೆಂಟ್ ಆಯಿತು. ಓಕೆ, ಈಗ ಮಾರ್ಕೆಟ್ ಬಂದುಬಿಟ್ಟು ಅಪ್ಸೈಡ್ ಬ್ರೇಕ್ಔಟ್, ಅಂದರೆ ನಮ್ಮ ಬ್ರೇಕ್ ಇವನ್ ಇದೆಯಲ್ಲ ಅಪ್ಸೈಡಲ್ಲಿ ಟೆಸ್ಟ್ ಆಯಿತು ಅಂದ್ಕೊಳ್ಳಿ. ಆವಾಗ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಭಾಳ ಥರ ಇದ್ದಾವೆ. ಓಕೆ, ನಾನು ಎಲ್ಲವನ್ನೂ ತೋರ್ಸೋಕ್ಕಾಗಲ್ಲ. ಈಗ ಒಂದು ಬೇಸಿಕ್ ಲೆವೆಲ್ ಅಡ್ಜಸ್ಟ್ಮೆಂಟ್ ನಿಮಗೆ ತೋರಿಸ್ತೀನಿ. ಓಕೆ, ನೋಡಿ, ಪ್ರೀಮಿಯಮ್ ಚೆನ್ನಾಗಿದ್ದರೆ ನಾವು ರೇಷಿಯೋ ಸ್ಪ್ರೆಡ್ ಯೂಸ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಮ್ಮ ಈ ಉದಾಹರಣೆಯಲ್ಲಿ ನಾನು ಪುಟ್ ರೇಷಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ 22,000 ಪುಟ್ ಇದೆಯಲ್ಲ, ಇದನ್ನು 2 ಲಾಟ್ ಬೈ ಮಾಡ್ತೀನಿ. ಹಾಗೆ 21,900 ಪುಟ್ ಇದೆಯಲ್ಲ, ಇದನ್ನು 4 ಲಾಟು ಸೆಲ್ ಮಾಡ್ತೀನಿ. ಓಕೆ, ಬೇಸಿಕಲಿ ನಾವೇನು ಮಾಡಿದ್ದೀವಿ ಅಂದರೆ 1:2 ರೇಷಿಯೋ ಸ್ಪ್ರೆಡ್ ಮಾಡಿದ್ದೀವಿ, ಅದು ಪುಟ್ ಸೈಡಲ್ಲಿ. ಇಲ್ಲಿ ನೋಡಿ, ನಮಗೆ ಅಪ್ಸೈಡ್ ರಿಸ್ಕ್ ಇತ್ತಲ್ಲ, ಅದು ಕಂಪ್ಲೀಟ್ಲಿ ಗಾನ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, ಈಗ 32,000 ರೂಪಾಯಿ ಇದೆ. ಮೊದಲು ಎಷ್ಟಿತ್ತು, ಆಲ್ಮೋಸ್ಟ್ 19,000 ಇತ್ತು. ನೋಡಿ, ರೇಷಿಯೋ ಸ್ಪ್ರೆಡ್ ಮಾಡೋದ್ರಿಂದ ಇದು ಅಡ್ವಾಂಟೇಜ್ ಇರುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಸ್ವಲ್ಪ ರಿವರ್ಸ್ ಆಯಿತು ಅಂದರೆ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಆದರೆ ರಿಸ್ಕ್ ಏನು ಅಂದರೆ, ನಾವು 2 ಬೈಗೆ 4 ಸೆಲ್ ಮಾಡಿದ್ದೀವಲ್ಲ,
ನಾಳೆ ಏನಾದ್ರು ಹ್ಯೂಜ್ ಗ್ಯಾಪ್ ಡೌನ್ ಆದರೆ ನಮಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ನೀವು ಇಲ್ಲಿ ಹೆಡ್ಜಸ್ನ ಬೈ ಮಾಡ್ಬೋದು. ಆದರೆ ಬೇಸಿಕಲಿ ನಾವು ಈ ಅಡ್ಜಸ್ಟ್ಮೆಂಟ್ ಯಾವಾಗ ಮಾಡ್ತೀವಿ, ಬೇಸಿಕಲಿ ಈ ಬ್ರೇಕ್ ಇವನ್ ಪಾಯಿಂಟಿಂದ ಹೊರಗಡೆ ಹೋದಾಗ, ಅಂದರೆ ಮಾರ್ಕೆಟ್ ಎಲ್ಲೋ ಇಲ್ಲಿ ಬಂದಾಗ ನಾವು ಮಾಡ್ತೀವಿ. ಅಂದರೆ ಬೇಸಿಕಲಿ ನಮಗೆ 350-400 ಪಾಯಿಂಟ್ ಕುಷನ್ ಇರುತ್ತೆ. ವಾಪಸ್ 400 ಪಾಯಿಂಟ್ ಗ್ಯಾಪ್ ಡೌನ್ ಆಗೋದು ತುಂಬಾ ಕಡಿಮೆ. ಎನಿವೆ, ನೀವು ಗ್ಯಾಪ್ ಡೌನ್ ಆಗುತ್ತೆ ಅಂತ ಭಯ ಇದ್ದರೆ ನೀವು ಇಲ್ಲಿ ಹೆಡ್ಜಸ್ ಬೈ ಮಾಡಿ. ಹಾಗಾಗಿ ನೋಡಿ, ಇಲ್ಲಿ ಅಪ್ಸೈಡ್ ರಿಸ್ಕ್ ಇತ್ತಲ್ಲ, ಇದು ಆಲ್ಮೋಸ್ಟ್ 0 ಆಗೋಯ್ತು. ನೋಡಿ, ನಾನು ಇಲ್ಲಿ ಇನ್ನೊಂದು ಥರ ಅಡ್ಜಸ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಓಕೆ, ನಿಮಗೆ ಡೌಟ್ ಏನಿದ್ರು ಮೇಲ್ಗಡೆ ರಿಸ್ಕ್ ಆಗುತ್ತೆ ಅಂತ ಇದ್ದರೆ ನೋಡಿ, ಈ ಥರ ಬ್ರೋಕನ್ ವಿಂಗ್ ಬಟರ್ಫ್ಲೈ ಆಗಿ ಕನ್ವರ್ಟ್ ಮಾಡ್ಬೋದು. ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಇಲ್ಲಿ ಬೈಲ್ಡ್ ಲೆಗ್ ಇತ್ತಲ್ಲ, ಬೈ ಲೆಗ್ನ ಆ ಥರ ತರ್ತಾ ಇದ್ದೀವಿ. ಓಕೆ, ಪುಟ್ ಸೈಡಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ, ಬರೀ ಕಾಲ್ ಸೈಡಲ್ಲೇ ಚೇಂಜಸ್ ಮಾಡ್ತೀವಿ. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 17,000 ಇದೆ, ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 5,000 ಇದೆ. 5,000 ಯಾವಾಗ ಅಂದರೆ ಈ ಪಾಯಿಂಟಲ್ಲಿ ಬಂದಾಗ. ಓಕೆ, ಈ ನಿಮಗೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಡೌಟ್ ಇದ್ದಾಗ ನೀವು ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ನಿಮ್ಗೆ ಏನು ತೊಂದರೆ ಆಗಲ್ಲ. ಇಲ್ಲಿ ಇನ್ಫ್ಯಾಕ್ಟ್ ಪ್ರಾಫಿಟ್ ಆಗುತ್ತೆ. ನಿಮಗೆ ಮಾರ್ಕೆಟ್ ಕಂಡೀಷನಿಗೆ ತಕ್ಕ ಹಾಗೆ ಯಾವ ದಿನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಪ್ರೀಮಿಯಮ್ ಎಷ್ಟಿರುತ್ತೆ, ಇವನ್ನೆಲ್ಲ ನೋಡಿಕೊಂಡು ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೋಡಿ, ನಿಮಗೆ ಐರನ್ ಫ್ಲೈ ಅಂದ್ರೇನು, ಐರನ್ ಫ್ಲೈನ ಕ್ರಿಯೇಟ್ ಮಾಡೋದು ಹೇಗೆ, ಡೆಲ್ಟಾ ಪಾಸಿಟಿವ್ ಐರನ್ ಫ್ಲೈ ಅಂದ್ರೇನು, ಡೆಲ್ಟಾ ನೆಗೆಟಿವ್ ಐರನ್ ಫ್ಲೈ ಅಂದ್ರೇನು, ಡೆಲ್ಟಾ ನ್ಯೂಟ್ರಲ್ ಮಾಡೋದು ಹೇಗೆ, ಇವಕ್ಕೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು. ಹಾಗೆ ಆಪ್ಷನ್ ಕ್ರೀಕ್ ಐರನ್ ಫ್ಲೈಗೂ ಏನು ಸಂಬಂಧ, ಇವೆಲ್ಲ ತಿಳ್ಕೊಳಕ್ಕೆ ಆಸಕ್ತಿ ಇದ್ದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.